ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೆಯುತ್ತಾ ಇರುವ ಕೆಲವೊಂದು ಘಟನೆಗಳನ್ನು ಗಮನಿಸಿದಾಗ ಕರ್ನಾಟಕ ಗೂಂಡಾ ರಾಜ್ಯ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವರ್ಚಸ್ಸು ಅನ್ನೋದು ಯಾರದ್ದೋ ಜಮೀನ್ದಾರರ ಮನೆಯ ಜೀತದಾಳುಗಳಿಗಿಂತಲೂ ಕಡೆಯಾಗಿರುವಂಥ ಸನ್ನಿವೇಶ. ಮೊನ್ನೆ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರರಿಗೆ ಮಾತನಾಡಿದ ರೀತಿ, ಅದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಭದ್ರಾವತಿಯ MLA ಸಂಗಮೇಶ್ ಮಗ ಬಸವೇಶ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗಳಿಗೆ ಮಾತನಾಡಿದ ರೀತಿ, ಅದು ಬಿಡಿ, ಮುಖ್ಯಮಂತ್ರಿಗಳೇ ವೇದಿಕೆಯಲ್ಲಿ ನಿಂತು ASP ಮೇಲೆ ಕೈ ಎತ್ತುವ ಪ್ರಯತ್ನ ಮಾಡ್ತಾರೆ. ಇದೀಗ ಶಿಡ್ಲಘಟ್ಟದಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಂತೆ ಪೌರಾಯುಕ್ತರ ಮೇಲೆ ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ಧಮಕಿ ಹಾಕ್ತಾರೆ. ಅಂದರೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ರಾಜೀವ್ ಗೌಡ ಯಾವುದೇ ಮಂತ್ರಿ ಅಲ್ಲ, MLAನೂ ಅಲ್ಲ, MP ನೂ ಅಲ್ಲ. ಈವನ್ ಅವರು ಆಗಿದ್ರೂ ಕೂಡ ಈ ಥರ ಮಾತನಾಡೋ ಅಧಿಕಾರ ಯಾರಿಗೂ ಇಲ್ಲ ಬಿಡಿ. ಆದರೆ ಜಸ್ಟ್ ಅಬ್ಸರ್ವ್ ಮಾಡಿ, ಒಬ್ಬ ಮುಖಂಡ ಅಷ್ಟೇ, ಅವನ ಅನುಯಾಯಿಗಳಿಗೆ ಅಷ್ಟಿದ್ದೆ ಇಷ್ಟೆಲ್ಲ ಸರ್ಕಾರಿ ನೌಕರರ ಮೇಲೆ ದರ್ಪ ತೋರಿಸ್ತಾರೆ ಅಂದರೆ ಉಳಿದವರ ದರ್ಪ ಯಾವ ರೀತಿ ಇರಬೇಡ, ನೀವೇ ಲೆಕ್ಕ ಹಾಕಿ. ಹಾಗಾದರೆ ಶಿಡ್ಲಘಟ್ಟದಲ್ಲಿ ನಿಜವಾಗಿಯೂ ನಡೆದಿದ್ದೇನೋ? ಏನಿದು ಬ್ಯಾನರ್ ವಿವಾದ? ಜನಸಾಮಾನ್ಯರಿಗೆ ಇರುವ ಕಾನೂನು ಕ್ರಮ ಇಂಥವರ ಮೇಲೆ ಯಾಕಿಲ್ಲ? ಕರ್ನಾಟಕ ವಾಂಟ್ಸ್ ಟು ನೋ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಇಂತಹ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಏನೇ ಸಲಹೆ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಜನವರಿ 23ರಂದು ಬಿಡುಗಡೆಯಾಗುವ ಚಾಮರಾಜಪೇಟೆಯ MLA ಜಮೀರ್ ಅಹಮದ್ ಖಾನ್ ರವರ ಮಗ ಜಾಹಿದ್ ಖಾನ್ ಅಭಿನಯದ ಕಲ್ಟ್ ಸಿನಿಮಾದ ಬ್ಯಾನರ್ಗಳನ್ನು ಅನುಮತಿ ಇಲ್ಲದೆ ರಸ್ತೆ ಮಧ್ಯೆ ಇರುವ ಡಿವೈಡರ್ಗಳ ಮೇಲೆ ಅಳವಡಿಸಲಾಗಿತ್ತು. ಇದರಿಂದ ಸಾರ್ವಜನಿಕರಿಗೆ, ವಾಹನ ಚಾಲಕರಿಗೆ ತೊಂದರೆ ಆಗ್ತಾನೆ ಇತ್ತು ಮತ್ತು ಅಲ್ಲಿಯ ಪೌರಾಯುಕ್ತ ಕಚೇರಿಗೆ ಹಲವಾರು ದೂರು ಕೂಡ ಬಂದಿತ್ತು. ಇದೇ ಕಾರಣದಿಂದ ಅಲ್ಲಿಯ ಪೌರಾಯುಕ್ತೆ ಅಮೃತ ಗೌಡರವರು ಬ್ಯಾನರ್ಗಳನ್ನು ತೆರವುಗೊಳಿಸ್ತಾರೆ. ಇದರಿಂದ ಕುಪಿತಗೊಂಡ ಸೋ ಕಾಲ್ಡ್ ಅಲ್ಲಿಯ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಮೃತ ಗೌಡರವರಿಗೆ ಕರೆ ಮಾಡಿ ಅನಾಗರಿಕ ವರ್ತನೆಯನ್ನ ತೋರ್ತಾನೆ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಟ್ಟು ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತಿಳ್ಕೊಂಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ, ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚಿದ್ದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ನ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ, ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ, ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ. ಕೇಳಿದ್ರಲ್ಲ ಸ್ನೇಹಿತರ ಈ ಮುಖಂಡನ ಮಾತುಗಳನ್ನ. ಇಷ್ಟೇ ಅಲ್ಲ, ಆ ಮಗ, ಈ ಮಗ, ಡ್ಯಾಶ್ ಮಗ ಅಂದ್ಕೊಂಡು ಬಹಳಷ್ಟು ಪದಗಳಿವೆ. ಅದನ್ನು ಇಲ್ಲಿ ಹಾಕೋದು ಸೂಕ್ತ ಅಲ್ಲ ಅಂತ ನಾನೇ ಕಟ್ ಮಾಡಿದ್ದೀನಿ. ಬಹುಶಃ ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ಬ್ಯಾನರ್ ಹಾಕೋದಕ್ಕೆ ಕಾನೂನಾತ್ಮಕವಾಗಿ ತಾಲೂಕು ಪಂಚಾಯತ್ನಿಂದ ಯಾವುದೇ ಪರ್ಮಿಷನನ್ನು ಪಡೆದಿಲ್ಲ. ಅದು ತಪ್ಪು ಅಂತ ಗೊತ್ತಿದ್ರೂ
ಸಾರ್ವಜನಿಕರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಅದರ ಬಗ್ಗೆ ನೋ ವರಿ. ಕಾನೂನು ರೀತಿಯಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಈ ರೀತಿಯ ಬೈಗುಳ, ಈ ರೀತಿಯ ಮಾತು. ಅರೆ ಏನು ಅಂದ್ಕೊಂಡಿದ್ದಾರೆ ಇವರು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ? ಇವರ ಮನೆಯ ಗುಲಾಮರ? ಅವರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಅವರಿಗೆ ಕುಟುಂಬ ಇಲ್ವಾ? ಒಬ್ಬ ನಾಗರಿಕ ಆಡೋ ಮಾತಾ ಇದು? ಛೀ, ನಾಚಿಕೆ ಆಗಬೇಕು ಇಂಥವರು ಮುಖಂಡರು ಅಂತ ಹೇಳಿ ತಿರುಗಾಡೋದಕ್ಕೆ. ಇದೆಲ್ಲ ಆಗಿ ಮಾಧ್ಯಮಗಳಿಗೆ ವಿಷಯ ತಲುಪಿ ನಿನ್ನೆಯಿಂದ ಚರ್ಚೆ ಆಗ್ತಾನೆ ಇದೆ. ಒಂದು ಚಾನೆಲ್ನಲ್ಲಿ ರಾಜೀವ್ ಗೌಡ ಕ್ಷಮೆ ಕೂಡ ಕೇಳ್ತಾನೆ. ಅಲ್ಲಿಗೆ ಮ್ಯಾಟರ್ ಕ್ಲೋಸ್. ಆದರೆ ನನ್ನ ಪ್ರಶ್ನೆ ಅದಲ್ಲ. ಇದೇ ವರ್ತನೆಯನ್ನು ಒಬ್ಬ ಸಾಮಾನ್ಯ ನಾಗರಿಕ ಮಾಡಿದರೆ, ಅವನು ತಪ್ಪಿಯೂ ಮಾಡಲ್ಲ ಬಿಡಿ, ಇನ್ ಕೇಸ್ ಮಾಡಿದರೆ ಈ ಅಧಿಕಾರಿಗಳು ಸುಮ್ಮನೆ ಬಿಡ್ತಾ ಇದ್ರ? ಸಾಮಾನ್ಯ ಜನರ ಮೇಲೆ ಇರುವ ಇವರ ಅಧಿಕಾರದ ದರ್ಪ ಇಂತಹ ದುರಂಕಾರಿಗಳ ಮೇಲೆ ಯಾಕಿಲ್ಲ? ಯಾಕೆ ಯಾವ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ? ಗೃಹ ಇಲಾಖೆ ಮೌನ ಇರುವುದಕ್ಕೆ ಕಾರಣ ಏನು? ಹಾಗಾದರೆ ದುಡ್ಡು ಮತ್ತು ಅಧಿಕಾರ ಇದ್ದರೆ ಅವರು ಏನು ಮಾಡಿದ್ರೂ ಈ ರಾಜ್ಯದಲ್ಲಿ ನಡೆಯುತ್ತಾ? ಸಾಮಾನ್ಯ ಜನರಿಗೆ ಇರುವಂಥ ಕಾನೂನು ಕಠಿಣ ಕ್ರಮ ಇಂಥವರಿಗೆ ಯಾಕೆ? ಹಾಗಾದರೆ ನೆಕ್ಸ್ಟ್ ಇನ್ನೊಬ್ಬ ಯಾರೋ ಇದೇ ಥರ ಸರ್ಕಾರಿ ಅಧಿಕಾರಿಗಳಿಗೆ ಬೈದು ನಿಂದಿಸಿ ಅವರ ಗೌರವವನ್ನು ಹರಾಜಾಕಿ ಮತ್ತೆ ಕ್ಷಮೆ ಕೇಳಿದರೆ ಮುಗೀತಾ? ಕ್ಷಮೆ ಕೇಳಿದರೆ ಯಾವುದೇ ಕಾನೂನಿನ ಕ್ರಮ ಇಲ್ವಾ? ಹಾಗಾದರೆ ಜೈಲೇನಕ್ಕೆ, ಕಾನೂನೇನಕ್ಕೆ? ಎಲ್ಲವೂ ಕ್ಷಮೆಯಿಂದಲೇ ಮುಗಿದು ಹೋಗಲಿ ಅಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು ಗೊತ್ತಿಲ್ಲ. ಯಾಕಂದರೆ ಉತ್ತರ ಕೊಡಬೇಕಾದವರೇ ಸಾರ್ವಜನಿಕ ವೇದಿಕೆಯಲ್ಲಿ ಅಧಿಕಾರಿಗಳ ಮೇಲೆ ಕೈ ಎತ್ತುವ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಂಥವರಿಂದ ನಾವು ಯಾವ ಕ್ರಮ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ, ಅಥವಾ ಯಾವ ಉತ್ತರವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇನ್ನು ನನಗೇನು ಗೊತ್ತಿಲ್ಲ ಕಠಿಣ ಕ್ರಮ ಖ್ಯಾತಿಯ ಗೃಹ ಇಲಾಖೆಯ ಬಗ್ಗೆ ನಮಗೆ ಈಗಾಗಲೇ ಗೊತ್ತೇ ಇದೆ ಬಿಡಿ. ಹಾಗಾಗಿ ಅದರ ಬಗ್ಗೆ ನೋ ಕಮೆಂಟ್ಸ್. ಇನ್ನು ಸರ್ಕಾರಿ ಅಧಿಕಾರಿಗಳ ಯೂನಿಯನ್ ಮತ್ತು ಮಹಿಳಾ ಆಯೋಗ ಜಸ್ಟ್ ಒಂದು ಪತ್ರವನ್ನು ಶಿಡ್ಲಘಟ್ಟ ಪೊಲೀಸರಿಗೆ ಬರೆದಿದ್ದಾರೆ ಅಂತೆ, ಕಠಿಣ ಕ್ರಮ ಕೈಗೊಳ್ಳಿ ಅಂತ. ಅಲ್ಲಿಗೆ ಖೇಲ್ ಖತಮ್, ನಾಟಕ ಬಂತು. ಇದು ನಮ್ಮ ರಾಜ್ಯ, ಇದು ನಮ್ಮ ರಾಜ್ಯದ ಸರ್ಕಾರಿ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥ ಗೌರವ. ಇದೇ ಥರ ಮುಂದುವರಿದರೆ ನಾಳೆ ಯಾರೋ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ನಾನೂ ಕೂಡ ಮುಖಂಡ ಅಂದ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ದಬ್ಬಾಳಿಕೆ ಮಾಡುವ ಕಾಲ ದೂರವಿಲ್ಲ ಅಂತ ಹೇಳ್ತಾ, ಸರ್ಕಾರ ಇನ್ನಾದರೂ ಇದರ ಬಗ್ಗೆ ಎಚ್ಚೆತ್ತುಕೊಂಡು ತಪ್ಪು ಮಾಡಿರುವ ಇಂತಹ ದುರಂಕಾರಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಅಗತ್ಯ ಬಹಳಷ್ಟಿದೆ ಅಂತ ಹೇಳ್ತಾ, ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.